ಸೊ ಅಲ್ಲಿಂದ ನಿಮಗೆ ಗೊತ್ತು ಈಗ ಅಲ್ಲಿಂದ ತುಂಬ ಈಗ ಡಿಜಿಟಲ್ಗೆ ಶಿಫ್ಟ್ ಆಗಿದೆ. ಸೊ ಅದರಲ್ಲೂ ನಾವು ಮುಂದೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಪ್ರತಿ ವರ್ಷ ನಾವು ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ದೀವಿ. ತುಂಬ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ವಿ. ನಾನು ಮತ್ತೆ ರಾಗಿಣಿ ತುಂಬ ಅವಾರ್ಡ್ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ನಾವು ದುಬೈ ಹೋಗ್ತಾ ಇದ್ವಿ, ಅಲ್ಲಿ ಸೈಮಾ, ಐಫಾ, ಫಿಲ್ಮ್ ಎಲ್ಲನೂ ನೋಡ್ತಾ ಇದ್ವಿ. ಅಫ್ಕೋರ್ಸ್ ಪ್ರತಿ ವರ್ಷ ನಮ್ಮ ಅವಾರ್ಡ್ ಫಂಕ್ಷನ್ ಆಗಬೇಕಾದ್ರೆ ನಮ್ಮ ಸ್ನೇಹಿತರಾದ ನೀವೆಲ್ಲ ತುಂಬ ಜನ ಕೇಳ್ತಾರೆ, ಸರ್ ನಾವು ಕ್ಯಾಮ್ರಾ ತರ್ಬೋದಾ, ಕವರೇಜ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರು. ಬಟ್ ಕೆಲವೊಂದು ಸತಿ ಏನಾಯಿತು, ನಾವು ತುಂಬ ಸತಿ ಚಾನಲ್ ಎಕ್ಸ್ಕ್ಲೂಸಿವ್ ಕೊಟ್ಟಿರೋದ್ರೆ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಈ ಸತಿ ಮೇನ್ ಈವೆಂಟ್ ಬಿಟ್ಟು ಬೇರೆ ಅಂದರೆ ಪಾಪರಾಜ್ ಇರ್ಬೋದು, ಎಂಟ್ರಿ ಇರ್ಬೋದು, ಅದಾದಮೇಲೆ ರೆಡ್ ಕಾರ್ಪೆಟ್ ಇರ್ಬೋದು, ಎಲ್ಲ ಕಡೆಗೂ ನಾವು ಎಲ್ಲರಿಗೂ ಇದು ಆಕ್ಸೆಸ್ ಕೊಡಬೇಕು ಅಂತ ನನ್ನ ಆಸೆ. ಯಾಕೆ ಆಸೆ ಅಂತ ಅಂದರೆ ಇವತ್ತಿನ ದಿವಸ ನಮ್ಮ ಕನ್ನಡ ಸಿನಿಮಾಗಳು ಜಾಸ್ತಿ ಸದ್ದು ಮಾಡಬೇಕು, ಜಾಸ್ತಿ ಪಬ್ಲಿಸಿಟಿ ಆಗಬೇಕು ಅನ್ನೋದು ಆಸೆ. ಬೆಸ್ಟ್ ಎಕ್ಸಾಂಪಲ್ ನಮ್ಮ ತಮಿಳಲ್ಲಿ ಬಿಹೈಂಡ್ ರೂಟ್ಸ್ಗೆ ಹೋಗಿದೆ. ಅಲ್ಲೂ ಕೂಡ ಅಮೇಝಿಂಗ್ ಆಗಿ ಅವಾರ್ಡ್ ಫಂಕ್ಷನ್ ಮಾಡ್ತಾರೆ. ಅದು ನಮ್ಮ ಥರ ಒಬ್ಬ ಆಂಟ್ರಪ್ರಿನರ್ ಮಾಡಿರೋದು. ಸೊ ಹಾಗಿರ್ಬೇಕಾದ್ರೆ ನಮ್ಮ ಕನ್ನಡಕ್ಕೆ ಇರೋದೇ ಒಂದು 2-3 ಅವಾರ್ಡ್ಸ್ ಅಷ್ಟೇ. ಸೊ ನಾವು ಬಿಟ್ಟರೆ ಇರೋದು 2-3 ಮಾಡ್ತಾರೆ ಅಷ್ಟೇ. ಬಟ್ ಅವ್ರಿಗೆಲ್ಲರಿಗೂ ಎಲ್ಲ ಒಂದು ವರ್ಷಕ್ಕೆ ಒಂದೇ ಸತಿ ಮಾಡೋದಿದ್ದು. ನಾವು ಹೇಗೆ ಯಾವಾಗಲೂ ನನ್ನ ಫಂಕ್ಷನ್ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ವರ್ಷಕ್ಕೆ ಬರೋದು ಒಂದೇ ಯುಗಾದಿ ಅಂತೀವಲ್ಲ, ಆ ಥರ ಇದೊಂದೇ ಫಂಕ್ಷನ್ ನಾವು ಅದ್ದೂರಿಯಾಗಿ ಮಾಡೋದು, ಇಡೀ ಚಿತ್ರರಂಗನ ಸೇರಿಸಿರೋದು. ಬಹುಶಃ ಈ ಕಳೆದ 12-13 ವರ್ಷದಲ್ಲಿ ಕನಿಷ್ಠ ಅಂದರೆ ಒಂದು 750ರಿಂದ 800 ಜನ ಕಲಾವಿದರನ್ನ ನಾವು ಸನ್ಮಾನ ಮಾಡಿದ್ದೀವಿ. 2013ರಲ್ಲಿ ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ಅವಾಗ ತಾನೇ ನಮ್ಮ ಅಲೆಮಾರಿ ಸಂತಿ ಇರ್ಬೋದು, ಡ್ರಾಮಾ ಸಿನಿಮಾ ಇರ್ಬೋದು, ಧ್ರುವ ಸರ್ಜಾ ವಾಸ್ ಡೆಬ್ಯೂ ವಿತ್ ಅಸ್. ಸೊ ಅಲ್ಲಿಂದ ಹಿಡಿದು ರಿಷಬ್ ಶೆಟ್ಟಿಯಿಂದ, ರಕ್ಷಿತ್ ಶೆಟ್ಟಿಯಿಂದ ಹಿಡಿದು ಮತ್ತು ಇತ್ತೀಚೆಗಿನ ನಮ್ಮ ದರ್ಶನ್ ಕಾಟೇರ್ ಅವ್ರಿಗೂ ಇದು ಜರ್ನಿ. ಸೊ ಒಂದು ಖುಷಿ ಏನಾಗುತ್ತೆ ಅಂದರೆ, ಎಲ್ಲರೂ ಚಿತ್ರಸಂತೆ ನಮ್ಮ ಮನೆ ಪತ್ರಿಕೆ ಅನ್ನೋ ಥರ ಎಲ್ಲರೂ ನಮಗೆ ಒಂದು ಗೌರವ ಕೊಟ್ಟು ಬೆಳೆಸ್ಕೊಂಡು ಬಂದಿದ್ದೀರಾ. ಸೊ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗ್ಬೇಕು ಅಂತ ನಮಗೆ ಒಂದು ಆಸೆ ಆಯಿತು. ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಅಂದರೆ ಅಫ್ಕೋರ್ಸ್ ಒಂದು ಕೈಯಿಂದ ಯಾವತ್ತೂ ಚಪ್ಪಾಳೆ ತಟ್ಟಕ್ಕಾಗಲ್ಲ, ಹಲವಾರು ಕೈಗಳು ನಮಗೆ ಸೇರಬೇಕು. ಸೊ ಫಸ್ಟ್ ಕೈ ಎತ್ತಿದ್ದು ಮೇಡಮ್. ಸೊ ಅವರು ತುಂಬಾ ಗಲಾಟೆ ಮಾಡ್ತೀವಿ, ಕಿತ್ತಾಡ್ತೀವಿ, ಇಲ್ಲ ಅಂದ್ರೆ ಅಫ್ಕೋರ್ಸ್ ಒಳ್ಳೆ ವಿಚಾರಕ್ಕೆ. ಅವರು ಶೀಸ್ ಅ ಪರ್ಫೆಕ್ಷನಿಸ್ಟ್. ಏನಾದರೂ ಇದು ಬೇಕು ಅಂದರೆ ಅದು ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಯಾಕಾಗಲ್ಲ, ಒಪ್ಪೋದೇ ಇಲ್ಲ. ಸೊ ತುಂಬ ಒಪ್ಸೋದು ತುಂಬ ಕಷ್ಟ. ಸೊ ಹಾಗಾಗಿ ಅಫ್ಕೋರ್ಸ್ ನಾನು ಯಾವಾಗಲೂ ಒಂದು ಒಪ್ಕೋತೀನಿ. ಅಫ್ಕೋರ್ಸ್ ಇಲ್ಲಿ ನಮ್ಮ ಮಾಲ್ತೇಶ್ ಜಗಿನ್ ಕೂಡ ಇದ್ದಾರೆ. 2013ರಲ್ಲಿ ನನ್ನ ಪರಿಚಯ ಆದಾಗ ಅವಾಗಲೂ ನಾನು TV 9 ಇದ್ದಾರೆ. ಸೊ ನಾನು ಹರಿವು ಫಸ್ಟ್ ಸಿನಿಮಾ ಮಾಡಿದಾಗ ನಂದು ಇಂಟರ್ವ್ಯೂ ಮಾಡಿದ್ದು ಅವರೇನೆ. ಅದಾದ್ಮೇಲೆ ನಾವು ಸಾಕಷ್ಟು ಸಿನಿಮಾ ಮಾಡಬೇಕು ಅಂತ ಹೊರಟ್ವಿ, ಬಟ್ ಆಗಲಿಲ್ಲ. ಸೊ ಹಾಗಾಗಿ RDB ವೆಂಚರ್ಸ್ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಒಂದು ಸ್ವಲ್ಪ ನಮಗೆ ಬಲ ಸಿಗುತ್ತೆ. ಜೊತೆಗೆ ಸಾಕಷ್ಟು